ಏನಾಜಿ ಒಂದ್ ದಿವಸ ಸಣ್ಣ ಮರಿ ಬಂದು ಇಲ್ಲಿ ಇಳಿತು. ಯಾಕಪ್ಪ ಬಂದಿದ್ದಿ ಮಕ್ಳು ಮರಿ ಒಂದೇಟ್ ಕಣ್ಣು ಕಂಡ ಹೊಂಟಾಯ್ತು. ಇವಾಗ ನಾವ್ ಯಾರು ಇರ್ಲಿಲ್ಲ ಮನೇಲಿ. ಯಾರು ಇರ್ಲಿವಲ್ಲ ಬಂದ್ಬಿಟ್ಟವನೆ ಒಳಕ್ಕೆ. ಹರೀಶ್ ಈಚೆ ಈ ಕಡೆ ಇದೆಲ್ಲ ಇದಾ ನಾನೇ ಇಟ್ಬಿಡು ಅಂತ ಬೈಕ್ ತಗೊಬಂದೆ. ಹಾಕೊಳಕತ್ಗೆ ನನ್ನ ಬೈಕ್ ತಂದು ದೇನ್ಕೆ ಅಂತ ಏನ್ ಮಾಡಿದ್ವು ಅಂತ ನಾವು ಯಾರಪ್ಪ ಬಂದೆ. ಯಾರು ಬೇಕು? ತಾತ ಬೇಕಾ? ಕೇಳಪ್ಪ ಯಾಕೆ ಬಂದಿದ್ದಿ ಅಂತ ಕೇಳಪ್ಪ. ಏನ್ ಮಾಡಿದವು? ಯಾಕೆ ಬಂದಿದ್ದಿ ನಮ್ಮ ಮನೆಗೆ ನೀನು? ಏನೋ ಮಾಡಿದ್ವಿ ನಿನ್ಗೆ? ಮದುವೆ ಕೇಳ್ತೀರಾ? ಬಾ ಮತ್ತೆ ಕೊಡ್ತೀನಿ. ಇನ್ನೇ ಬರ್ತೀವಿ. ಅಲ್ಲಿ ನೋಡವು ನೋಡ್ದೇನೋ ಏನಾದ್ರು ಕೆಳಗೆ ಇದೆಯಾ? ಇಲ್ಲ ಇಲ್ಲ ಹೇಳಿ ಸರೋಜಮ್ಮ ಕೆಂಪೇಗೌಡ ದೊಡ್ಡಿ ಅಲ್ಲ? ಅದನ್ನು ಶೂ ಚಪ್ಪಲಿ ಮಾಡ್ಬೋದಾ ನೀವು ಇಲ್ಲಿ ಬಾಕ್ಸಲ್ಲಿ? ಆದಷ್ಟು ಏನಾದರೂ ಶೂ ಚಪ್ಪಲಿಗಳು ಮಡಗ್ತಿರಲ್ವಾ, ಡೈಲಿ ನಾವು ಯೂಸ್ ಮಾಡೋ ಚಪ್ಪಲಿಗಳು ಶೂಗಳು ನೀವು ಚೆಕ್ ಮಾಡಿ ಹಾಕೋಬೇಕು. ಯಾಕಂದ್ರೆ ಅದು ಹೋಗೋ ಹಾವು ಇರ್ತದೆ. ಮಕ್ಳಿಗೆ ಹಾಕುವಾಗ ಚೆಕ್ ಮಾಡಿ ಹಾಕ್ತೀವಿ. ಯಾವತ್ತೂ ಬಂದಿಲ್ಲ. ಈ ಮನೆಗೆ ಬಂದು 5 ವರ್ಷ ಆಯ್ತು ಸರ್. ಇವತ್ತೇ ಬಂದಿರೋದು ಏನೋ ಫಸ್ಟು. ಸರಿ ಸ್ನೇಹಿತರೆ, ಇದು ಕೂಡ ಕೆಂಪೇಗೌಡ ದೊಡ್ಡಿ ಮತ್ತು ಇಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ನೋಡ್ತಾ ಇದ್ದೀವಿ. ಫಸ್ಟು ಈ ಮನೆಗೆ ಸರಿ ಸ್ನೇಹಿತರೆ ಪ್ಯಾಕ್ ಆಯಿತು. ಇದಕ್ಕೆ ಒಂದು ಪರಿಸರ ನೇಚರ್ಗೆ ಇದನ್ನು ರೇಸ್ ಮಾಡೋಣ ಎಲ್ಲರಿಗೂ. ಜಯಂತ್ ಏನಾಜಿ ಒಂದ್ ದಿವಸ ಸಣ್ಣ ಮರಿ ಬಂದು ಇಲ್ಲಿ ಇಳಿತು. ಯಾಕಪ್ಪ ಬಂದಿದ್ದಿ ಮಕ್ಳು ಮರಿ ಒಂದೇಟ್ ಕಣ್ಣು ಕಂಡ ಹೊಂಟಾಯ್ತು.
ಇವಾಗ ನಾವ್ ಯಾರು ಇರ್ಲಿಲ್ಲ ಮನೇಲಿ. ಯಾರು ಇರ್ಲಿವಲ್ಲ ಬಂದ್ಬಿಟ್ಟವನೆ ಒಳಕ್ಕೆ. ದೊಡ್ಡವರು ಬಂದವರು ಒಂದು ಯೂಟ್ಯೂಬಲ್ಲಿ ಒಂದೇನೋ ಇನ್ಸ್ಟ್ರೂಮೆಂಟ್ ಬಿಟ್ಟಿದ್ದು ಚೆನ್ನಾಗಿದೆ. ಕಡ್ಡಿ ಅಂತ ಅಂದ ಮಾವ ದೊಡ್ಡಪ್ಪ. ಹಂಗೆ ಮುಂದೆ ಒಂದು ಎರಡವಂತೆ ನೋಡು ಹಂಗೇನೆ. ಸ್ನೇಹಿತರೆ, ಇದೊಂದು ಇಂಡಿಯನ್ ರ್ಯಾಟ್ ಸ್ನೇಕ್ ಅಂದರೆ ಒಂದು ಬೇರೆ ಹಾವು ಕೂಡ ಇದೆ. ಇದು ಒಂದು ಕಾಯಿ ಚಿಪ್ಪೆ ಏನು ಎಳ್ಳಿದ ಬಿಡೆ. ಈ ಜಾಗದಲ್ಲಿ ಮೋಸ್ಟ್ಲಿ ಹಿರಿಗಳು ಮತ್ತು ಇದಕ್ಕೆ ಬೇಕಾಗಿರುವಂಥ ಒಂದು ತಂಪಿನ ಜಾಗ ಇರ್ಬೋದು ಇಲ್ಲಿ. ಅದಕ್ಕೆ ಅದು ಜಾಗನೇ ಬಿಡಪ್ಪ ಅದಕ್ಕೆ. ಅದು ತಗೊಳ್ಕೊಂಬಿಟ್ಟು ಹರಿ. ಹಾಂ, ಇಲ್ಲೇ ನೋಡಿ ಈ ಚಿಪ್ಪೆ ಏನಲ್ಲ, ಹಾಂ, ಈ ಚಿಪ್ಪೆಗೆ ತಗೊಳ್ಕೊಂಬಿಟ್ಟಿರ್ಬೇಕಲ್ಲ. ಇಲ್ಲೇ ಇಷ್ಟೊಂದು ಗಂಟ ಇರಾಕಿಲ್ಲ ಅದು. ಕಲರ್ ಬೇರೆ ಕಲರ್ ನೋಡಿ. ಬೇರೆ ಹಾವು ಎರಡನೇ ಇದ್ದಿದ್ದಲ್ಲ ಅದೇ ಒಂದೇನೆ. ನೋಡಿ ಎಷ್ಟು ನನಗೆ ಇದು ಎಂಥ ಫೀಲ್ ಆಗ್ತೈತೆ ಅಂದರೆ ತುಂಬ ಕೋಲ್ಡ್ ಫೀಲ್ ಆಗ್ತೈತೆ. ಯಾಕೆ ಹೇಳಿ, ಇದು ಹಾವುಗಳೆಲ್ಲ ಈ ಕೆರೆ ಹಾವುಗಳೆಲ್ಲ ತುಂಬ ಹೆಚ್ಚಾಗಿ ಜಾಗ ಇಷ್ಟಪಡುವಂಥ ಇಂಥ ಜಾಗಗಳಲ್ಲಿ. ಕೆರೆ ಹಾವು. ಹಾಂ, ಕೆರೆ ಹಾವುಗಳು ಈ ಜಾಗದಲ್ಲಿ ನಾನು ಹೇಳ್ದಲ್ಲ, ಇಲ್ಲಿ ಮತ್ತು ಕಪ್ಪೆ ಮತ್ತು ತುಂಬ ತಂಪಾಗಿರೋ ಜಾಗ ಸಿಗೋದು ಅಂದರೆ ಇಂಥ ಜಾಗಗಳಲ್ಲಿ. ಎಷ್ಟು ತಣ್ಣಗಿದೆ ರಮಣ, ಮುಟ್ಟು ನೋಡಿ. ಬೇಡ, ನಾನು ಮುಟ್ತೀನಿ, ಹಾವು ಹೊಡಿತೀನಿ, ವಾಟರ್ ಬಿಸಾಕ್ಬಿಡ್ತೀನಿ. ಹೊಡೆಯೋದು ಪಡೆಯೋದು ಇಲ್ಲ ಇಲ್ಲ ರಮಣ, ಇವೆಲ್ಲ ನೀವು ಹೆಂಗಿದ್ರು ರೈತರಲ್ವಾ? ರೈತ ತಾನೆ ನೀವು? ಹೌದು. ಮತ್ತು ರೈತರ ಮಿತ್ರ ಇದು. ಮಿತ್ರ ಮಿತ್ರ ಇದು. ಅದು ನಾನು ಹೊಡೆದು ಬಿಸಾಕ್ತೀನಿ. ಇವಾಗ ಹೊಡಿಬೇಡಿ. ಅಲ್ಲ ಈಗಲ್ಲ, ನಾನು ಮೊದಲೆಲ್ಲ ಹೊಡೆದು ಬಿಸಾಕಿದ್ದೀನಿ. ಇವಾಗ ನಾವು ಹೊಡ್ಸಕ್ ಬಿಡ್ತಾ ಇಲ್ಲ. ನೀವು ಇಟ್ಕೊಂಡವ್ರು ಕೈಲೇ ಹಿಡ್ಬಿಟ್ಟು ಅಂದ್ರೆ ಅಲ್ಲೇನದು ಕೈಲಿ ಹಿಡಿದಿರೋದು. ಇವ್ರಿಗೋಸ್ಕರ ಕೊಡಪ್ಪ, ಇಟ್ಕೊಳ್ಳಿ. ಸ್ನೇಹಿತರೆ, ಇದು ಬಂದು ನಮ್ಮ ವಿಜಯನಗರ ಕಾಳಿಕಮ್ಮ ಮನೆ ಹತ್ರ ವಿಜಯನಗರ ಮನೆಯಲ್ಲಿ. ಇದು ಯಾರ ಮನೆ ಹಿಂಭಾಗದಲ್ಲಿ ಅವನ ಪರಿಚಯ ಮಾಡ್ತಾರೆ. ರಮಣ, ಪೂರ್ತಿ ಏನಾಗಲ್ಲ, ಇಲ್ಲೇ ಇಲ್ಲೇ ಪೂರ್ತಿ ನಿಮ್ಮ ಅಡ್ರೆಸ್ ಇರಲಿ. ಪೂರ್ತಿ ನಿಮ್ಮ ಹೆಸರು, ನಿಮ್ಮ ಪರಿಚಯ ರಾಮಣ್ಣ ಅಂತ, ಹಾಂ, ವಿಜಯನಗರ. ವಿಜಯನಗರ. ಕರೀಶವರು ಒಳ್ಳೆ ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ. ಇದಕ್ಕೆ ಹೀಗೇನೆ ಅವರು ಆ ದೇವರು ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿದ್ದು ಹೀಗೆ ಆಶಿಸ್ತಾ ಒಂದು ಉತ್ತಮವಾದ ಸಮಾಜಕ್ಕೆ ಒಂದು ಉತ್ತಮವಾದ ಕೆಲಸ, ಸಮಾಜದಲ್ಲಿ ಒಂದು ಉತ್ತಮವಾದ ಕೆಲಸ ಮಾಡಿಕೊಂಡು ಆರೋಗ್ಯ ರೀತಿಯಲ್ಲಿ ಇದ್ದರೆ ಅಂತ ಇಂಥವರಿಂದಾಗಿ ಪರಿಸರಕ್ಕೆ ಒಳ್ಳೆಯ ಅನುಕೂಲ ಆಗ್ತದೆ. ಪರಿಸರಕ್ಕೆ ಅನುಕೂಲ ಆದಮೇಲೆ ಜನತೆ ಒಂದು ನಾನು ಜಾಸ್ತಿ ಅದನ್ನು ದೇವರು ಅವರಿಗೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ದೇವರು ಪ್ರಾರ್ಥನೆ ಮಾಡೋದು. ಜೈ ಹಿಂದ್, ಜೈ ಕರ್ನಾಟಕ, ಜಯ ಜಯ ಜಯ. ರಮಣ, ಸರಿ ಸರ್, ಇದನ್ನು ಕೂಡ ಪ್ಯಾಕ್ ಮಾಡೋಣ ಮತ್ತು ಇದಕ್ಕೆ ಯಾವುದೊಂದು ಫಾರೆಸ್ಟ್ ನೇಚರ್ಗೆ ಇದನ್ನು ರಿಲೀಸ್ ಮಾಡೋಣ ಎಲ್ಲರಿಗೂ. ಸ್ನೇಹಿತರೆ, ಇದು ನಮ್ಮ ಕೆಂಪೇಗೌಡನ ದೊಡ್ಡಿಯಲ್ಲಿ ಸಂರಕ್ಷಣೆ ಮಾಡಿದಂಥವು ಚಾಮುಂಡೇಶ್ವರಿ ದೇವಸ್ಥಾನ ಪಕ್ಕದಲ್ಲಿ. ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಮಾಡಿದ್ದಾಯಿತು. ಮತ್ತು ಸ್ನೇಹಿತರೆ, ನಾನು ಯಾವಾಗ ಹೇಳ್ತಾ ಇರ್ತೀನಿ, ಸೇವ್ ಸ್ನೇಕ್ ಸೇವ್ ನೇಚರ್. ಮತ್ತು ಎಲ್ಲರಿಗೂ ಜಯ ಆಂಜನೇಯ.